ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಪಾಪುಗೆ ರಾಗಿ ಸರಿ ಮಾಡೋದಕ್ಕೆ ಏನೇನೆಲ್ಲ ಹಾಕ್ತೀವಿ ಅಂತನ ತೋರಿಸ್ತಾ ಇದ್ದೀನಿ. ಹಾಗೆ ಫಸ್ಟ್ಗೆ ಅಮ್ಮ ರಾಗಿನ ಕ್ಲೀನ್ ಮಾಡ್ಕೊತಿದ್ದಾರೆ. ಕ್ಲೀನ್ ಮಾಡಿಬಿಟ್ಟು ಎಷ್ಟು ನಾವು ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಅಳತೆ ಮಾಡಿ ಹಾಕ್ಕೋಬೇಕು. ನಾವು 2 ತಿಂಗಳಿಗಾಗೋವಷ್ಟು ರಾಗಿ ಸರಿನ ಒಂದೇ ಸತಿ ಮಾಡ್ಕೊತೀವಿ. ಹಾಗಾಗಿ ಅಮ್ಮ 2 ಸೇರು ರಾಗಿನ ಕ್ಲೀನ್ ಮಾಡಿಬಿಟ್ಟು ಅಳತೆ ಮಾಡಿ ಹಾಕ್ತಿದ್ದಾರೆ. ಇದನ್ನು ಅಳತೆ ಮಾಡಿ ಹಾಕೋದ್ರಿಂದ ಎಷ್ಟೆಷ್ಟು ಬೇಕು ಅಂತ ತಗೋಬೋದು. ಸ್ವಲ್ಪ ಉದ್ದಿನಬೇಳೆ, ಹೆಸರುಬೇಳೆ, ಕಡಲೆಬೇಳೆ, ಅಕ್ಕಿ, ರಾಜಮುಡಿ ಅಕ್ಕಿ ತಗೊಂಡಿದ್ದೀವಿ. ಇದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಅಮ್ಮ ಈ ಸತಿ ರಾಜಮುಡಿ ಅಕ್ಕಿನ ಹಾಕಿದ್ರು. ಹಾಗೆ ಮೆಂತ್ಯ. ನಾವು ಇದನ್ನೆಲ್ಲ ಹೆಂಗೆ ಅಳತೆ ಮಾಡ್ಕೊಂಡಿದ್ದೀವಿ ಅಂತಂದರೆ, ಪಾವು ಬರುತ್ತಲ್ವ, ಅದರಲ್ಲಿ 3/4 ಪಾವು ಹಾಕಿದ್ದೀವಿ. ರಾಗಿನ 2 ಸೇರು ಹಾಕಿದ್ದೀವಿ. ಹಾಗೆ ಒಂದು ಜಾಕಾಯಿ ಮತ್ತು ಬಜೆನ ಹಾಕಿರ್ತೀವಿ. ಜಾಕಾಯಿ ಮೈ ಬರೋದಕ್ಕೆ ಒಳ್ಳೆಯದು, ಬಜ್ಜೆ ಡೈಜೆಷನ್ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ಕೂಡ ಹಾಕಿದ್ದೀವಿ. ಹಾಗೆ ನೆಕ್ಸ್ಟು ಬಾದಾಮಿ, ಗೋಡಂಬಿ, ಜೀರಿಗೆ, ಮೆಣಸು ಮತ್ತು ಏಲಕ್ಕಿ. ಜೀರಿಗೆ ಫ್ಲೇವರ್ ಕೊಡುತ್ತೆ, ಮೆಣಸು ಡೈಜೆಷನ್ಗೆ ಆರೋಗ್ಯವಾಗಿ ಚೆನ್ನಾಗಿರೋದಕ್ಕೆ ಟ್ರೈ ಮಾಡುತ್ತೆ. ಹಾಗೆ ಯಾಲಕ್ಕಿ ಬಂದುಬಿಟ್ಟು ಟೇಸ್ಟು ಫ್ಲೇವರು ಕೊಡುತ್ತೆ. ಈಗ ನಾನೆಲ್ಲನೂ ನೀಟಾಗಿ ತೊಳಿತಾ ಇದ್ದೀನಿ. ಬಜ್ಜೆ ಮತ್ತು ಜಾಕಾಯಿನ ತೊಳಿತಿದ್ದೀನಿ. ಈಗ ಉದ್ದಿನ ಕಾಳನ್ನ ನಾವು ಚೆನ್ನಾಗಿ ತೊಳಿಬೇಕು. ಯಾಕಂತ ಅಂದರೆ ಒಂದು 2-3 ಸತಿ ತೊಳಿತೀನಿ ನಾನು. ಯಾಕೆ ಚೆನ್ನಾಗಿ ತೊಳಿಬೇಕು ಅಂತಂದರೆ, ಅವರು ಮೇಲ್ಗಡೆ ಪೌಡರು ಮತ್ತು ಪಾಲಿಷ್ ಮಾಡಿರೋದಕ್ಕೆ ಎಲ್ಲನೂ ಹಾಕಿರ್ತಾರಲ್ವ, ಹಂಗಾಗಿ ನಾವು ಚೆನ್ನಾಗಿ ತೊಳಿಬೇಕು. ಚೆನ್ನಾಗಿ ತೊಳೆದಷ್ಟು ಒಳ್ಳೆಯದು. ಎಲ್ಲನೂ ಅಷ್ಟೇ ನಾನು ಒಂದು 2-3 ಸತಿ ತೊಳಿತೀನಿ. ಎಲ್ಲ ಕಾಳುಗಳ್ನೂ ಅಷ್ಟೇ 2-3 ಸತಿ ತೊಳೆದು ಹಾಕೋದು. ಅದು ವೈಟಾಗಿ ಏನೇನು ಬರುತ್ತೋ ತೊಳೆದಾಗ ನಾವು ವೈಟಾಗಿ ಬರ್ತಿರುತ್ತಲ್ಲ ಕಾಳಲ್ಲಿ, ಅದೆಲ್ಲ ನೀಟಾಗಿ ಹೋಗಬೇಕು. ತುಂಬ ಉಜ್ಜಿ ತೊಳಿಬೇಕು ಎಲ್ಲನೂ. ನೋಡಿ, ಹೆಸರುಬೇಳೆ ಅಂತೂ ನೋಡಿ ಹಿಂಗೆ ತೊಳಿತಾ ಇದ್ದರೆ ಎಷ್ಟು ವೈಟಿಗೆ ಬರ್ತಿದೆ. ಅದೆಲ್ಲ ಹೋದ್ರೇನೆ ಚೆನ್ನಾಗಿರೋದು. ಕಡಲೆಕಾಳು ಅಷ್ಟೇ, ನಾವು ಎಲ್ಲನೂ ಅಷ್ಟೇ ಚೆನ್ನಾಗಿ ಉಜ್ಜಿ ತೊಳೆದು ಆಮೇಲೆ ನಾವು ಸೈಡಿಗೆಲ್ಲ ಸಪ್ರೇಟ್ ಇಟ್ಕೋಬೇಕು. ಸಪ್ರೇಟು ತೊಳಿಬೇಕು, ಸಪ್ರೇಟೇ ಇಟ್ಕೋಬೇಕು. ರಾಗಿ ಅಂತೂ ತುಂಬ ಸತಿ ತೊಳಿಬೇಕು. ರಾಗಿಯಲ್ಲಿ ಕಲ್ಲು ಎಲ್ಲ ಇರುತ್ತೆ, ಮಾಡಿದ್ರೂ ಇರುತ್ತೆ, ಇರಲ್ಲ ಅಂತಲ್ಲ. ಹಾಗಾಗಿ ನೀಟಾಗಿ ತೊಳಿಬೇಕು. ರಾಗಿನಂತೂ ಒಂದು 5-6 ಸತಿ ತೊಳಿಬೇಕು. ನೋಡಿ, ಈಗ ತೊಳೆದಿದ್ದೀನಲ್ವ. ಹಾಗೆ ಪ್ರತಿಯೊಂದು ನಾನು ಏನೆಲ್ಲ ತೊಗೊಂಡಿದ್ದೀನಿ ಅದನ್ನೆಲ್ಲನೂ ಅಷ್ಟೇ ಒಂದು 3-4 ಸತಿ ತೊಳಿತೀನಿ. ಬಾದಾಮಿ, ಗೋಡಂಬಿ ಎಲ್ಲನೂ ಅಷ್ಟೇ. ಈ ಜಾಕಾಯಿನೂ ಕೂಡ ತೊಳೆದಿದ್ದೀನಿ, ನಾನು ತೋರಿಸಿದ್ದೀನಿ ವಿಡಿಯೋದಲ್ಲಿ. ಎಲ್ಲನೂ ಅಷ್ಟೇ ಚೆನ್ನಾಗಿ ತೊಳಿಬೇಕು. ತೊಳೆದುಬಿಟ್ಟು ಎಲ್ಲನೂ ಸಪ್ರೇಟೇ ಇಟ್ಕೋಬೇಕು. ನೋಡಿ, ಸಪ್ರೇಟೇ ಇಟ್ಕೊಂಡು ನಾನಿಲ್ಲಿ ಎಲ್ಲನೂ ಒಣಗಾಕಿದ್ದೀನಿ. ನೋಡಿ, ಎಲ್ಲನೂ ಸಪ್ರೇಟೇ ಒಣಗಾಕಿದ್ದೀನಿ. ಯಾವುದನ್ನು ಬೆರಕೆ ಮಾಡಿಲ್ಲ. ಎಲ್ಲೋ ನನ್ನ ಕಾಳು ಜೊತೆ ಆಗಿರುತ್ತೆ. ಈಗ ಬಜ್ಜೆ ಮತ್ತು ಜಾಕಾಯಿನ ಕುಟ್ಬಿಟ್ಟು ನಾವು ಹುರ್ಕೊತಿದ್ದೀವಿ. ಈಗ ಮೆಣಸು ಮತ್ತು ಯಾಲಕ್ಕಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಎಲ್ಲನೂ ಅಷ್ಟೇ ಜಾಸ್ತಿ ಫ್ರೈ ಮಾಡಬಾರ್ದು, ಜಾಸ್ತಿನೂ ಫ್ರೈ ಮಾಡ್ದಂಗೆ ಹಸಿ ಇರೋಂಗೆ ಮಾಡಬಾರ್ದು. ಮೀಡಿಯಮ್ ಫ್ಲೋ ಇಟ್ಕೊಂಡು ಚೆನ್ನಾಗಿ ಬ್ರೌನಿಷ್ ಬರೋ ಹಂಗೆ ಫ್ರೈ ಮಾಡ್ಕೋಬೇಕು. ನೋಡಿ, ಇಲ್ಲಿ ಮೆಂತ್ಯ ಹಾಕಿ ಎಲ್ಲ ಕಾಳು ಮಿಕ್ಸ್ ಆಗಿದ್ದಾವೆ ಇದರಲ್ಲಿ. ಅದನ್ನು ಕೂಡ ಅಷ್ಟೇ ನಾವೆಲ್ಲ ಹುರ್ಕೊತೀವಿ. ಹುರ್ಕೊಂಡು ಸ್ವಲ್ಪ ಬ್ರೌನಿಷ್ ಬಂದಿದ ತಕ್ಷಣವೇ ತಕ್ಕೋಬೇಕು. ಈಗ ಜೀರಿಗೆ ಹುರಿತಾ ಇದ್ದೀವಿ. ನೋಡಿ, ನಾನು ವಿಡಿಯೋ ಮಾಡ್ತಾಯಿದ್ದೆ, ಅಮ್ಮ ಎಲ್ಲನ ಹುರಿತಾಯಿದ್ರು. ನೆಕ್ಸ್ಟು ಈಗ ಬಾದಾಮಿ ಮತ್ತು ಇದು ತೆಗೆದುಬಿಟ್ಟು ಬಾದಾಮಿ ಮತ್ತು ಗೋಡಂಬಿನ ಒಂದೇ ಸತಿ ಹಾಕೋಬೋದು. ಎಲ್ಲ ಅದು 2 ನಾರ್ಮಲಾಗಿ ಒಂದೇ ಇದಿರುತ್ತಲ್ಲ, ಹಾಕ್ಕೊಂಡ್ವಿ. ಈಗ ಅಕ್ಕಿ ಸ್ವಲ್ಪ ಹುರಿತಾ ಸ್ವಲ್ಪ ಸಣ್ಣಗಾಗುತ್ತೆ. ಅದು ಬ್ರೌನಿಷ್ ಬರಲ್ಲ, ಸ್ವಲ್ಪ ಸಣ್ಣಗಾಗುತ್ತೆ. ಅದು ಗೊತ್ತಾಗುತ್ತೆ ಆಗಿದೆ ಅಂತ ಹೇಳ್ಬಿಟ್ಟು. ಆವಾಗ ನಾವು ಅಕ್ಕಿನ ಸಪ್ರೇಟು ಹಾಕ್ಕೋಬೇಕು. ಹುರಿತಾ ಮತ್ತು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಹುರಿದಂಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ಉದ್ದಿನ ಕಾಳು ಹಾಕೈತೆ. ಉದ್ದಿನ ಕಾಳನ್ನ ಎಲ್ಲ ಮಿಕ್ಸ್ ಮಾಡಿಕೊಂಡು, ತೊಳಿಬೇಕಾದ್ರೆ ಮಿಕ್ಸ್ ಮಾಡಬಾರ್ದು, ಹುರಿದಾಗ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಿಕ್ಸ್ ಮಾಡಿ ಹಾಕಿಸ್ತೀವಲ್ವ, ಹಂಗಾಗಿ ಹುರಿತಾ ಮಿಕ್ಸ್ ಮಾಡಬೇಕು. ಕಡಲೆಬೇಳೆ, ಹೆಸರುಬೇಳೆ,
ಎಲ್ಲನೂ ಹುರ್ಕೊತೀವಿ. ನೋಡಿ ಸ್ವಲ್ಪ ಬ್ರೌನಿಷ್ ಆಗಿದ ತಕ್ಷಣ ಅಮ್ಮ ತೆಗಿತಾರೆ. ಮತ್ತು ಲಾಸ್ಟಿಗೆ ರಾಗಿನೂ ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು. ಒಂದೇ ಸತಿ ಹುರಿಯೋಕ್ಕಾಗಲಿಲ್ಲ ಅಂತಂದರೆ ಎಷ್ಟು ಆಗುತ್ತೆ ಅಷ್ಟನ್ನು ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಂಡು ಹುರ್ಕೋಬೇಕು. ಹಾಗೆ ನನ್ನ ವೀಡಿಯೋಸ್ ಯಾರೆಲ್ಲ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಫೈನಲಿ ಆಗಿ ಹಿಂಗಿರುತ್ತೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.